ಇಲ್ಲಿ ಯೋಗ್ಯತಾ ವಿಸ್ತರ ಇದರಲ್ಲಿ ಶರೀರಾಂಗಾನಾಂ ನಾಮಾನಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಕೇಶಾಹ. ಕೇಶಾಹ ಅಂದರೆ ಕೂದಲುಗಳು, ಹೇರ್ಸ್. ಲಲಾಟಂ ಹಣೆ, ಫೋರ್ಹೆಡ್. ನೇತ್ರಂ ಕಣ್ಣು, ನೇತ್ರ ಆಗಬೇಕು ಅದು. ಭ್ರೂಹು ಅಂದರೆ ಹುಬ್ಬು, ಐಬ್ರೋಸ್. ಕರ್ಣಃ ಕಿವಿ, ಇಯರ್. ಹಾಗೆ ನಾಸಿಕಾ ಅಂದರೆ ಮೂಗು. ಮುಖಂ ಬಾಯಿ. ಕಪೋಲಃ ಕೆನ್ನೆ, ಚೀಕ್. ಚಿಬುಕಂ ಅಂದರೆ ಗಲ್ಲ, ಚಿನ್ ಅಂತ ಏನು ಹೇಳ್ತೀವಿ ಗಲ್ಲ, ಚಿಬುಕಂ. ಕಂಠಃ ಕತ್ತು, ಅಂದರೆ ಇಲ್ಲಿ ನಮ್ಮ ಧ್ವನಿ ಹೊರಡುವಂತಹ ಒಂದು ಪ್ಲೇಸ್ ಇದೆಯಲ್ಲ ಅದನ್ನ ಕಂಠಃ ಅಂತ ಕರಿತೀವಿ. ವಾಯ್ಸ್ ಬಾಕ್ಸ್ ಇರುವಂತಹ ಪ್ಲೇಸ್ಗೆ ಕಂಠಃ ಅಂತ ಹೇಳ್ತೀವಿ. ಅದೇ ಗ್ರೀವ ಅಂದರೆ ಸಂಪೂರ್ಣ ಈ ಕಂಪ್ಲೀಟ್ ಕೊರಳು ಅಂತ ಏನು ಹೇಳ್ತೀವಿ, ನೆಕ್ ಕಂಪ್ಲೀಟ್ ಪಾರ್ಟ್ ಅನ್ನ ಗ್ರೀವ ಅಂತ ಹೇಳ್ತೀವಿ. ಅದರಲ್ಲಿ ಈ ಪಾರ್ಟ್ ಅನ್ನ ಮಾತ್ರ, ಎಲ್ಲಿ ವಾಯ್ಸ್ ಬಾಕ್ಸ್ ಇದೆಯೋ ಆ ಪಾರ್ಟ್ ಅನ್ನ ಕಂಠಃ ಅಂತ ಹೇಳ್ತೀವಿ. ಮುಂದೆ ಸ್ಕಂಧಃ. ಸ್ಕಂಧಃ ಅಂದ್ರೆ ಹೆಗಲು, ಇದಿಷ್ಟು ಪಾರ್ಟು ಸ್ಕಂಧಃ. ಶೋಲ್ಡರ್. ಭುಜಃ ಅಂದ್ರೆ ತೋಳು, ಬಾಹು ಅಂತ ಏನ್ ಹೇಳ್ತೀವಿ, ಆರ್ಮ್ ಅಂತ ಏನ್ ಹೇಳ್ತೀವಿ, ತೋಳು, ಭುಜಃ. ಸ್ತನಃ ಅಂದ್ರೆ ಬ್ರೆಸ್ಟ್ ಪಾರ್ಟ್ ಅನ್ನ ಸ್ತನಃ ಅಂತ ಹೇಳ್ತೀವಿ. ವಕ್ಷಸ್ಥಲಂ ಎದೆ, ಚೆಸ್ಟ್, ವಕ್ಷಸ್ಥಲಂ ಎದೆ ಅಂತ ಹೇಳ್ತೀವಿ. ಕಫೋಣಿಹಿ ಅಥವಾ ಕೂರ್ಪರಃ ಅಂದ್ರೆ ಮೊಣಕೈ, ಎಲ್ಬೋ ಪಾರ್ಟ್. ಇಲ್ಲಿ ಬರುವಂತಹ ಎಲ್ಬೋ ಪಾರ್ಟ್ ಅನ್ನ ಕಫೋಣಿಹಿ ಅಂತಲೂ ಹೇಳಬಹುದು, ಕೂರ್ಪರಃ ಅಂತಲೂ ಹೇಳಬಹುದು. ಹಾಗೆ ಉದರಂ ಅಂದ್ರೆ ಹೊಟ್ಟೆ, ಸ್ಟಮಕ್. ನಾಭಿಹಿ ಅಂದ್ರೆ ಹೊಕ್ಕಳು, ನ್ಯಾವೆಲ್. ಅಂಗುಲ್ಯಃ ಅಂದ್ರೆ ಬೆರಳುಗಳು, ಬೆರಳುಗಳು, ಫಿಂಗರ್ಸ್ಗೆ ಅಂಗುಲ್ಯ ಅಂತ ಕರೀತಾರೆ. ಪ್ರತಿಯೊಂದು ಬೆರಳಿಗೂ ಒಂದೊಂದು ಹೆಸರಿದೆ. ಇದನ್ನ ನಾವು ಹಿಂದಿನ ಚಾಪ್ಟರ್ ಅಲ್ಲಿ, ಒಂದು ಚಾಪ್ಟರ್ ಅಲ್ಲಿ ನೋಡಿದ್ವಿ. ಆ ಚಾಪ್ಟರ್ನ ಒಂದು ಲಿಂಕ್ ಅನ್ನ, ಹಾಗೆ ಇನ್ನೊಂದು ವಿಡಿಯೋದಲ್ಲೂ ಸಹ ನಾನು ಎಕ್ಸ್ಪ್ಲೇನ್ ಮಾಡಿರೋದಿದೆ, ಯಾವ ಯಾವ ಬೆರಳುಗಳಿಗೆ ಏನಂತ ಕರಿತೀವಿ ಸಂಸ್ಕೃತದಲ್ಲಿ ಅಂತ. ಅದರ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ, ಇಂಟ್ರೆಸ್ಟ್ ಇದ್ರೆ ನೋಡ್ಕೊಂಡು ಬರ್ಬಹುದು. ಅಂಗುಲ್ಯ ಅಂದ್ರೆ ಬೆರಳುಗಳು ಅಂತ ಅರ್ಥ. ಮಣಿಬಂಧ ಅಂದ್ರೆ ಮಣಿಕಟ್ಟು, ರಿಸ್ಟ್ ಅಂತ ಹೇಳ್ತೀವಲ್ಲ, ವಾಚ್ ಅನ್ನು ನಾವು ಧರಿಸುವಂತಹ ಪ್ಲೇಸು ಮಣಿಬಂಧ ಅಂತ ಹೇಳ್ತೀವಿ. ಅಂಗುಷ್ಠ ಅಂದ್ರೆ ಹೆಬ್ಬೆರಳು, ತಮ್ ಫಿಂಗರ್ಗೆ ಅಂಗುಷ್ಠ. ಅಂಗುಲ್ಯ ಅಂದ್ರೆ ಅಂಗುಲಿ ಅಂದ್ರೆ ಒಂದು ಬೆರಳು, ಅಂಗುಲ್ಯ ಇಲ್ಲಿ ಬಹುವಚನದಲ್ಲಿದೆ, ಎಲ್ಲ ಬೆರಳುಗಳು ಅನ್ನತ್ತ. ಇಲ್ಲಿ ಅಂಗುಷ್ಠ ಅಂದ್ರೆ ತಮ್ ಫಿಂಗರ್ಗೆ ಅಂಗುಷ್ಠ ಅಂತ ಹೇಳ್ತಾರೆ. ಹಾಗೆ ಹಸ್ತ ಅಂದ್ರೆ ಈ ಪಾರ್ಟ್ ಅನ್ನ, ಪಾಮ್, ಆ ಪಾರ್ಟ್ ಅನ್ನ ಹಸ್ತ ಅಂತ ಕರಿತೀವಿ. ಕಂಪ್ಲೀಟ್ ಕೈಯನ್ನು ಸಹ ಹಸ್ತ ಅಂತಾನೆ ಹೇಳ್ತೀವಿ. ಹಾಗೆ ಕಟಿಹಿ ಸೊಂಟ, ವೇಸ್ಟ್ ಪಾರ್ಟ್ ಅನ್ನ ಕಟಿಹಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಊರುಹು. ಊರುಹು ಅಂದ್ರೆ ತೊಡೆ, ಥೈಸ್, ಈ ಪಾರ್ಟ್ ಅನ್ನ ಊರುಹು ಅಂತ ಹೇಳ್ತೀವಿ. ಜಾನು, ಜಾನು ಅಂದ್ರೂ ಸಹ ಮಂಡಿ, ನೀ ಪಾರ್ಟ್, ಮಂಡಿ, ಜಾನು. ಇಲ್ಲಿ ಜಾನುಹು ಅಲ್ಲ, ಜಾನು ಅಂತ ಶಬ್ದ ಇರೋದು, ಮಂಡಿ ಅಂತ ಅರ್ಥ. ಹಾಗೆ ಜಂಘ ಅಂದ್ರೆ ಮೊಣಕಾಲು, ಈ ಪಾರ್ಟ್ ಅನ್ನ ಮಂಡಿಗಿಂತ ಸ್ವಲ್ಪ ಕೆಳಗೆ ಈ ಪಾರ್ಟ್ ಅನ್ನ
ಜಂಘ ಅಂತ ಕರಿತೀವಿ. ಮುಂದೆ ಪಾದಹ ಅಂದ್ರೆ ಕಾಲು. ಕಂಪ್ಲೀಟ್ ಈ ಪಾರ್ಟ್ ಅನ್ನ ಪಾದಹ ಅಂತಾನು ಹೇಳ್ಬೋದು. ಇದಿಷ್ಟು ಸೇರಿನೂ ಪಾದಹ ಅಂತಾನು ಆಗ್ತದೆ. ಪಾದಹ ಚರಣ, ಕಾಲು. ಗುಲ್ಫಹ ಅಂದ್ರೆ ಕಾಲಿನ ಗಂಟು, ಈ ಪಾರ್ಟ್, ಗೆಜ್ಜೆಯನ್ನು ಹಾಕೊಳ್ಳುವಂತಹ ಆ ಪಾರ್ಟ್ ಇದೆಯಲ್ಲ, ಅದನ್ನ ಗುಲ್ಫಹ ಅಂತ ಕರಿತೀವಿ. ಕೈ ಆದ್ರೆ ಇಲ್ಲಿ ಮಣಿಬಂಧ ಅಂತ ಬಂತು. ಇಲ್ಲಿ ಕಾಲಿಗೆ ಗುಲ್ಫಹ ಅಂತ ಕರಿತೀವಿ. ಗುಲ್ಫಹ. ನಖಾಹ ಅಂದ್ರೆ ಉಗುರುಗಳು. ಕೈಯ ಉಗುರುಗಳಿಗೂ ನಖಾಹ ಅಂತಾನೆ ಕರೀತಾರೆ. ಇಲ್ಲಿ ಕಾಲುಗುರನ್ನ ತೋರಿಸಿದ್ದಾರೆ. ಉಗುರುಗಳನ್ನ ನಖಾಹ, ನೇಲ್ಸ್. ನಖಃ, ನಖಾಹ ಬಹುವಚನದಲ್ಲಿದೆ. ನೇಲ್ಸ್, ನಖಾಹ. ಅಂಗುಲ್ಯ ಸೇಮ್, ಮೇಲ್ಗಡೆ ಇಲ್ಲಿ ಕೈಗೂ ಸಹ ಅಂಗುಲ್ಯ ಅಂತಾನೆ ಇದೆ, ಬೆರಳುಗಳು. ಪಾದದ ಬೆರಳುಗಳು ಸಹ ಅಂಗುಲ್ಯ. ಹಾಗೆ ಪಾರ್ಷ್ಣಿಹಿ. ಪಾರ್ಷ್ಣಿಹಿ ಅಂದ್ರೆ ಹೀಲ್, ಕಾಲಿನ ಹಿಮ್ಮಡಿ, ಹಿಂಭಾಗವನ್ನ ಪಾರ್ಷ್ಣಿಹಿ ಅಂತ ಕರಿತೀವಿ. ಕೊನೆಯದಾಗಿ ಪಾದಾಂಗುಷ್ಠ. ಪಾದ ಅಂಗುಷ್ಠ. ಅಂಗುಷ್ಠ ಅಂದ್ರೆ ಹೆಬ್ಬೆರಳು. ಪಾದಾಂಗುಷ್ಠ ಅಂದ್ರೆ ಕಾಲಿನ ಹೆಬ್ಬೆರಳು. ಅದಕ್ಕೆ ಟೋ ಅಂತ ಇಂಗ್ಲಿಷಲ್ಲಿ ಏನ್ ಹೇಳ್ತೀವಿ, ಪಾದಾಂಗುಷ್ಠ. ಇವಿಷ್ಟು ಮುಖ್ಯವಾದ ಪಾರ್ಟ್ಗಳು. ಕೇಶಾಹ, ನೇತ್ರಃ, ಕರ್ಣಃ, ಮುಖಂ, ಕಂಠಃ, ಭುಜಃ, ವಕ್ಷಸ್ಥಲಂ, ಉದರಂ, ಅಂಗುಲ್ಯಃ. ಈ ಕಡೆಯಿಂದ ಲಲಾಟಂ, ಭ್ರೂಹು, ನಾಸಿಕಾ, ಕಪೋಲಃ, ಚಿಬುಕಂ, ಗ್ರೀವಾ, ಸ್ಕಂಧಃ, ಸ್ತನಃ, ಕಫೋಣಿಃ ಅಥವಾ ಕೂರ್ಪರಃ, ನಾಭಿಃ, ಮಣಿಬಂಧಃ, ಅಂಗುಷ್ಠಃ, ಹಸ್ತಃ, ಕಟಿಃ, ಊರುಃ, ಜಾನು, ಜಂಘ, ಗುಲ್ಫಃ, ಪಾರ್ಷ್ಣಿಃ, ಪಾದಃ, ಅಂಗುಲ್ಯಃ, ನಖಾಃ, ಪಾದಾಂಗುಷ್ಠ.